ನಮಸ್ಕಾರ ವೀಕ್ಷಕರೇ, ಕ್ರಿಯೇಟಿವ್ ಪುಸ್ತಕ ಮನೆ ಅರ್ಪಿಸುವ ಪುಸ್ತಕ ಮಾತು ವಿಡಿಯೋಗಳ ಸರಣಿಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಒಂದು ಕಥಾ ಸಂಕಲನದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈ ಪುಸ್ತಕ ಇವತ್ತು ಬಿಡುಗಡೆಗೊಳ್ತಾ ಇದೆ. ನಮ್ಮ ಜೊತೆಗೆ ಈ ಕಥಾ ಸಂಕಲನದ ಲೇಖಕಿಯಾಗಿರೋ ಡಾಕ್ಟರ್ ಸುಮತಿ ಮೇಡಮ್ ಅವರಿದ್ದಾರೆ. ಮೇಡಮ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಈ ವಿಡಿಯೋಗೆ ನಿಮಗೆ ಸ್ವಾಗತ. ನೀವು ಉಪನ್ಯಾಸಕಿ, ಇಂಗ್ಲೀಷ್ ಉಪನ್ಯಾಸಕಿ, ಕನ್ನಡದಲ್ಲಿ ಬರಿತಾ ಇದ್ದೀರಿ. ಕುವೆಂಪು ಅವರು ಹಾಗೆ ಅಂತೆ, ಅವರು ಇಂಗ್ಲೀಷಲ್ಲೆಲ್ಲ ಬರಿತಾ ಇದ್ರಂತೆ ಸ್ಟಾರ್ಟಿಂಗಲ್ಲಿ, ಅದ್ರ ಬಗ್ಗೆನೇ ಭಾರಿ ಆಸಕ್ತಿ ಇತ್ತಂತೆ. ಆಮೇಲೆ ಇನ್ಯಾರೋ ಹೇಳಿದ್ರಂತೆ, ನಿನ್ನ ಮಾತೃಭಾಷೆಯಲ್ಲಿ ಬರೀ ಇನ್ನೂ ಚೆನ್ನಾಗಿ ಬರಿತೀಯಾ, ಜಾಸ್ತಿ ಜನರಿಗೆ ತಲುಪುತ್ತೆ ಅಂತ. ಹೌದು ಸರ್. ಹಾಗೆ ನೆನಪಾಯಿತು. ಓಕೆ, ನಮಸ್ಕಾರ. ಎಲ್ಲಿಯವರು ನೀವು? ಕಾರ್ಕಳದವರು? ನಾನು ಕಾರ್ಕಳದವಳು ಸರ್. ಮೂಲತಃ ಅಂಡಾರು ಗ್ರಾಮ ನಮ್ಮದು. ಹಾಗೆ ನಮ್ಮದು ತಂದೆ ರಾಮಯ್ಯ ನಾಯಕ್ ಅಂತ, ತಾಯಿ ರುಕ್ಮಿಣಿ ಅಂತ. ತಂದೆ 5ನೇ ಕ್ಲಾಸಿನವರೆಗೆ ಕಲ್ತಿದ್ದಾರೆ. ಕೃಷಿಕ ಕುಟುಂಬ, ತಾಯಿಯ ಅನಕ್ಷರಸ್ಥೆ ಅಂತ. ಅವರ 5 ಮಕ್ಕಳಲ್ಲಿ ನಾನೊಬ್ಬಳು. ನೀವು PhD? ನಾನು PhD ಪದವಿ ಪಡೆದಿದ್ದೇನೆ ಸರ್. ಯಾವುದರಲ್ಲಿ ಮೇಡಮ್? ಎಜುಕೇಷನ್, ಶಿಕ್ಷಣಶಾಸ್ತ್ರದಲ್ಲಿ. ಶಿಕ್ಷಣಶಾಸ್ತ್ರದಲ್ಲಿ. ಓಕೆ. ನೀವು ಮತ್ತೆ ಆಂಗ್ಲ ಭಾಷೆ ಉಪನ್ಯಾಸಕಿ ಆದರೆ ಹೇಗೆ ಅದು? ಆಂಗ್ಲ ಭಾಷೆ ಉಪನ್ಯಾಸಕಿ ಅಂದರೆ, ಆಗ ನಾನು B.Ed ಮಾಡುವಾಗ ನಮಗೆ ಅಲ್ಲಿ ಮೆಥಡ್ ಆರಿಸಲಿಕ್ಕಿತ್ತು. ಕನ್ನಡ ಆರಿಸುವುದಾ ಇಂಗ್ಲೀಷ್ ಆರಿಸುವುದಾ ಅಂತ ಬರುವಾಗ ಆಗ ನಮಗೆ ಜಾಬ್ ಬೇಕಿತ್ತು. ಜಾಬ್ ಆಪರ್ಚುನಿಟಿ ಯಾವುದರಲ್ಲಿ ಜಾಸ್ತಿ ಉಂಟಂತ ಹೇಳಿ ನೋಡಿ ನಾನು ಇಂಗ್ಲೀಷನ್ನು ಆಪ್ಟ್ ಮಾಡಿದ್ದೆ ಸರ್. ಓಕೆ ಓಕೆ. ಅಲ್ಲ, ತುಂಬ ಅದಕ್ಕೆ ಡೀಟೇಲ್ ಆಗಿ ಸ್ಟಡಿ ಎಲ್ಲ ಬೇಕಲ್ವಾ? ಸಾಕಷ್ಟು ಓದ್ಕೊಳ್ಬೇಕಂದ್ರೆ, ಈಗ ಕನ್ನಡವನ್ನು ಪಾಠ ಮಾಡೋದಾದರೂ ಕೂಡ ಅದ್ರ ಬಗ್ಗೆ ಆಳವಾಗಿ ಜ್ಞಾನ, ಅದರ ಗ್ರಾಮರ್ಸು ಇತ್ಯಾದಿಗಳೆಲ್ಲ. ಹೌದು ಸರ್. ಸೊ ನಮ್ಗೆ ಯಾಕೋ ಇಂಗ್ಲೀಷ್ ಮೀಡಿಯಮಲ್ಲೇ ನಾನು ಓದಿದ್ದಿದ್ರು, ಅದು ಇಂಗ್ಲೀಷ್ ಬಗ್ಗೆ ಒಂಚೂರು ಸ್ವಲ್ಪ ಕಷ್ಟ ಅನಿಸ್ತಿತ್ತಪ್ಪ. ಅದು ಯಾಕೋ ಇಲ್ಲ, ಯಾವುದು ಕಷ್ಟ ಅಂತ ಇಲ್ಲ ಸರ್. ನಾವು ನಮ್ಮ ಆಸಕ್ತಿಯನ್ನು ಹೊಂದಿಕೊಂಡು ಉಂಟು. ನನಗೆ ಒಂದು ಜಾಬ್ ಬೇಕೇ ಬೇಕಿತ್ತು. ನಾನು ಮಕ್ಕಳಿಗೆ ಕಲಿಸ್ಬೇಕಾದ್ರೆ ನಾನು ಓದಬೇಕಲ್ಲ ಸರ್. ಹಾಗೆ ಓದಿದೆ ನಾನು ಇಂಗ್ಲೀಷಲ್ಲಿ. ನಾನು ಫಸ್ಟ್ ಅಪಾಯಿಂಟ್ಮೆಂಟ್ ಹೈಸ್ಕೂಲಲ್ಲಿ ಇಂಗ್ಲೀಷ್ ಭಾಷೆ ಶಿಕ್ಷಕಿಯಾಗಿ, ಮತ್ತೆ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದೆ, MA ಮಾಡಿದೆ, ಕರೆಸ್ಪಾಂಡೆನ್ಸ್ MA ಮಾಡಿದೆ ಕರ್ನಾಟಕ ಓಪನ್ ಯೂನಿವರ್ಸಿಟಿಯಲ್ಲಿ. ಹಾಗೆ ಮತ್ತೆ ನನಗೆ ಹೈಸ್ಕೂಲಲ್ಲಿ 8.5 ವರ್ಷ ಸರ್ವಿಸ್ ಆದಾಗಲೇ ಪ್ರಮೋಷನ್ ಸಿಕ್ಕಿತ್ತು PUಗೆ. ಈಗ PU ಅಲ್ಲಿ ತುಂಬ ಖುಷಿಯಾಗಿದ್ದೇನೆ ಮಕ್ಕಳಿಗೆ. ವೆರಿ ಗುಡ್. ಅದೇ ಮುಖ್ಯ, ಖುಷಿಯಾಗಿರೋದೇ ಇಂಪಾರ್ಟೆಂಟ್ ಬದುಕಲ್ಲಿ. ಮೇಡಮ್, ಈಗ ಎಷ್ಟು ಬರ್ದಿದ್ದೀರಿ? ಮೋಸ್ಟ್ಲಿ ಇದು 5ನೇ ಕೃತಿ ನಿಮ್ದಲ್ವಾ? ನಂದು ಇದು 6ನೇ ಕೃತಿ. 6ನೇ ಕೃತಿ. 5 ಯಾವುದು? ಮೊದಲನೇದು ಸಗ್ಗದ ಸಿರಿ ಅಂತ, ಅದು ಕವನ ಸಂಕಲನ. ಅದು ಪ್ರಾರಂಭದಲ್ಲಿ ಅಂದರೆ ಆ ಕೊರೋನಾ ಟೈಮಲ್ಲಿ ನಾನು ಮೊದಲು ಬರಿತಾ ಇದ್ದೆ, ಆದರೆ ಬಿಟ್ಟು ಬರಿತಾ ಇದ್ದೆ. ಆದರೆ ಕೊರೋನಾ ಟೈಮಲ್ಲಿ ನಮಗೆ ಟೈಮ್ ಸಿಕ್ಕಿತ್ತಲ್ಲ, ಆಗ ಸ್ವಲ್ಪ ಬರಹ ಚುರುಕಾಯಿತು ಮನೆಯಲ್ಲಿದ್ದುಕೊಂಡು ಬಿಡುವಿದ್ದ ಕಾರಣ. ಹಾಗೆ ಒಂದು ಕವನ ಸಂಕಲನ ಬಿಡುಗಡೆ ಮಾಡುವ ಅಂಥೇಳಿ ಯೋಚನೆ ಮಾಡುವಾಗ ಕಾರ್ಕಳದ ಹೊಸ ಸಂಜೆ ಪ್ರಕಾಶನದವರು ಬಿಡುಗಡೆ ಮಾಡ್ತೇವೆ ಅಂತೇಳಿದರು. ಅದಕ್ಕೆ ಮುನ್ನುಡಿ ಬರೆದವರು ಅಂಬಾತನೇ ಮುದ್ರಾಡಿ ಸರ್. ನಿಜವಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ನೆನಪಿಸಲೇಬೇಕು. ಯಾಕೆಂದರೆ ಅವರೊಬ್ಬ ಹಿರಿಯ ಪ್ರಬುದ್ಧ ಬರಹಗಾರರಾಗಿ ನನ್ನ ಒಂದು ಕವನಗಳನ್ನು ತೀಡಿ ಹೀಗೆ ಬರಿಬೇಕಮ್ಮ ಅಂತ ಹೇಳಿದವರು ಅವರು. ಮೊದಲ ಕವನ ಸಂಕಲನ ಬಿಡುಗಡೆ ಟೈಮಲ್ಲಿ ನನಗೆ ಸಿಕ್ಕಿದ ಒಳ್ಳೆ ಮಾರ್ಗದರ್ಶನ ನನ್ನನ್ನು ಮತ್ತೆ ಮುಂದುವರಿಯುವ ಹಾಗೆ ಮಾಡಿತ್ತು. ನಾನಂದರೆ ಇನ್ನೂ ಬರಿಬಹುದು ನನಗೆ ಅನ್ನುವಂಥ ಕಾನ್ಫಿಡೆನ್ಸ್ ಹುಟ್ಟಿಸಿದವರು ಅವರು. ಹಾಗೆ ಮತ್ತು ಸಗ್ಗದ ಸಿರಿ ಅದೊಂದು ಅದೇ ಹೊಸ ಸಂಜೆ ಪ್ರಕಾಶನದಲ್ಲಿ ಬಿಡುಗಡೆ ಆಯಿತು. ಅದರ ನಂತರ ನನಗೆ ಬರಹದ ಒಂದು ಇದು ಸಿಕ್ಕಿತು, ಗ್ರಿಪ್ ಸಿಕ್ಕಿತು. ಅಂದರೆ ನಾನೇನು ಪ್ರಬುದ್ಧ ಬರಹಗಾರಳು ಅಂತ ಹೇಳೋದಿಲ್ಲ, ಸ್ವಲ್ಪ ಅಂಜಿಕೆ ಇತ್ತು ನನಗೆ. ಬರೀಲಿಕ್ಕೆ ಮೊದಲು ಸಹ ಬರಿತಾ ಇದ್ದೆ. ಒಂದು ನನ್ನ ಇದು ಕತೆ ದಾಂಡೇಲಿ ನಕ್ಷತ್ರ ಅಂತ ಒಂದು ಪೇಪರಲ್ಲಿ ಬಂದಿತ್ತು. ಅಂದರೆ ಒಂದು ಅಡ್ವರ್ಟೈಸ್ ಬಂದಿತ್ತು, ಒಂದು ಕತೆ ಬೇಕಂತ. ಹಾಗೆ ನಾನು ಆ ದಾಂಡೇಲಿ ನಕ್ಷತ್ರಕ್ಕೆ ಒಂದು ಅದೇನು ಪ್ರೇಮ ಕತೆ ಬರೆದದ್ದು, ಒಲವಿನ ಕಾಣಿಕೆ ಅಂತ. ಅದರ ನಂತರ ಅದು ಸೆಲೆಕ್ಟ್ ಆಯಿತು, ಪೇಪರಲ್ಲಿ ಪ್ರಕಟಣೆ ಆಯಿತು. ಅದರ ನಂತರ 2 ವರ್ಷ ನನಗೆ ಅದು ಪೇಪರ್ ಬರ್ತಾ ಇತ್ತು, ನಾನು ಬರೀತಾ ಇದ್ದೆ. ಯಾವ ಪತ್ರಿಕೆ ಅದು? ಅದು ದಾಂಡೇಲಿ ನಕ್ಷತ್ರ ಅಂತ, ಆ ಕಡೆಯವರು, ದಾಂಡೇಲಿ ಉತ್ತರ ಕನ್ನಡ ಆಚೆ ಇದ್ದು ಪೇಪರ್. ಅಂದರೆ ನಾನು ಅದು ನ್ಯೂಸ್ ಪೇಪರಲ್ಲಿ ಅಡ್ವರ್ಟೈಸ್ ನೋಡಿ ಕತೆ ಬರೆದಾಕಿದ್ದೆ. ಹಾಗೆ ಅದರ ನಂತರ ಏನಾಯ್ತು, ಅಲ್ಲಿ ಸ್ವಲ್ಪ ಗ್ಯಾಪ್ ಆಯ್ತು. ಅಂದರೆ ನನಗೆ ಸ್ಟಡಿ, ಮದುವೆ, ಮಕ್ಕಳು, ಹೀಗೆ ಸ್ವಲ್ಪ ಗ್ಯಾಪ್ ಆಯಿತು. ನನ್ನ ಸ್ಟಡಿ ಮುಗಿದ ಮೇಲೆ ಮತ್ತೆ ನಾನು ಪುನಃ ಬರಹದಲ್ಲಿ ತೊಡಗಿಸಿಕೊಂಡೆ. ನೆಕ್ಸ್ಟ್ ಒಂದು ಶಿಶುಗೀತೆಗಳನ್ನು ಬರೆದದ್ದು, ಅದು ಮೌನವೀಣೆ ಅಂತ. ಹಾಗೆ ಒಂದು ಗಜಲ್ ಸಂಕಲನ ಬರೆದಿದ್ದೇನೆ. ಹಾಗೆ ಮತ್ತು ಛಂದಸ್ಸಿನಲ್ಲಿ ಸ್ವಲ್ಪ ಷಟ್ಪದಿಯಲ್ಲಿ ಜಾಸ್ತಿ ಕವನಗಳನ್ನು ಬರೆದೆ, ಅದೊಂದು ಸಂಕಲನ, ಚಿಗುರ ಸೊಬಗು ಅಂತ. ಹಾಗೆ ಇಬ್ಬನಿ ಅಂತ ಒಂದು ಚುಟುಕು, ಅದು ಒಂದು. ಒಟ್ಟಿಗೆ 5 ಕೃತಿಗಳದು ಕವನ ಸಂಕಲನಗಳೇ ಹೆಚ್ಚು ಕಡಿಮೆ. ಹಾಗೆ ಸ್ವಲ್ಪ ಡಿಫ್ರೆಂಟ್ ಇರಬೇಕು, ಕವನ ಸಂಕಲನಗಳಿಗೆ ಅಷ್ಟು ಬೇಡಿಕೆ ಇಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ, ಓದುವುದಿಲ್ಲ. ಆ ರೀತಿಯಲ್ಲಿ ನಾನು ಕತೆಗಳನ್ನು ಸ್ವಲ್ಪ ಕತೆಗಳತ್ತ ಹರಿಸಿದೆ, ಕತೆಗಳನ್ನು ಬರೆದೆ. ಮತ್ತು ಈಗ ಒಂದು ಕಥಾ ಸಂಕಲನ ಇವತ್ತು ಬಿಡುಗಡೆ ಆಗ್ತಾ ಇದೆ.
ಮತ್ತು ಈ ಲೇಖನಗಳನ್ನು ನಾನು ಮೊದಲು ಸಹ ಬರಿತಾ ಇದ್ದೆ. ಅಂದರೆ ಫಸ್ಟ್ ನನ್ನ ಕವಿತೆ ಅಥವಾ ಲೇಖನ ಬರೀಲಿಕ್ಕೆ ಶುರು ಮಾಡಿದ್ದು ಯಾವಾಗ ಅಂದರೆ ನಾನು ಡಿಗ್ರಿಯಲ್ಲಿದ್ದಾಗ. ಆಗ ಮ್ಯಾಗ್ಝಿನ್ಗಳು ಅಂದರೆ ಮೊದಲು ನಮಗೆ ಹೈಸ್ಕೂಲಲ್ಲೆಲ್ಲ ಸ್ವಲ್ಪ ಬರೀಲಿಕ್ಕೆ ಅವಕಾಶ ಇತ್ತು, ಕಾಂಪಿಟೇಷನ್ಸ್ ಎಲ್ಲ ಮಾಡ್ತಾಯಿದ್ರು. ಆದರೆ ಮ್ಯಾಗ್ಝಿನ್ಗಳು, ಕಾಲೇಜ್ ಮ್ಯಾಗ್ಝಿನ್ಗಳು ಅಂತ ಇರಲಿಲ್ಲ. ಅಲ್ಲಿ ನಾವು ಯಾವಾಗ ಡಿಗ್ರಿಯಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿತೋ ಆಗ ನಾನು ಮ್ಯಾಗ್ಝಿನ್ಗಳಲ್ಲಿ ಬರೀತಾ ಇದ್ದೆ. ಹಾಗೆ ಸ್ವಲ್ಪ ಬರಹದ ಒಂದು ಇದು ಮುಂದುವರಿಯಿತು ನಂದು. ಮತ್ತು ಅದು ಮುಂದುವರಿತಾನೆ ಈಗ ಸ್ವಲ್ಪ ನನಗೆ ಅಂದರೆ ಟೈಮ್ ಸಿಕ್ಕಿದಾಗ, ಸಮಯ ಸಿಕ್ಕಿದಾಗ ನಾನು ಬರೀತೇನೆ. ಅಂದರೆ ನಮ್ಮದು ಸ್ವಲ್ಪ ಫೇಸ್ಬುಕ್ ಗ್ರೂಪು, ವಾಟ್ಸಪ್ ಗ್ರೂಪ್ ಎಲ್ಲ ಇದೆ, ಅದರಲ್ಲಿ ನಾನು ಡೈಲಿ ಬರೀತೇನೆ. ಫೇಸ್ಬುಕ್ಕಲ್ಲಿ ಚೆನ್ನಾಗಾಗುತ್ತಲ್ಲ ಬರೆಯೋದಕ್ಕೆ? ಹಾಂ, ಖುಷಿ ಆಗ್ತದೆ ಸರ್. ಅಲ್ಲ, ಒಳ್ಳೆ ಸ್ಪೇಸ್ ಇದೆ, ಯೂಸರ್ ಫ್ರೆಂಡ್ಲಿ ಇದೆ, 4 ಜನ ನೋಡ್ತಾರೆ, ಮತ್ತೆ ಅಲ್ಲಲ್ಲೇ ರಿಪ್ಲೈ ಮಾಡ್ತಾರೆ, ಇದು ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಹೀಗೆ ಇರ್ಬೋದು. ಹೌದು ಸರ್. ಮತ್ತೆ ನಮ್ಮ ಬಿಡುವಿನ ಟೈಮಿಗೆ ನಾವು ಬರಿಬೋದಲ್ಲ ಸರ್, ಅಲ್ಲಿ ಇಂಥ ಟೈಮಿಗೆ ಬರಿಬೇಕಂತ ಏನು ಇಲ್ಲ. ನಾವು ವರ್ಕಿಂಗ್ ಆದ ಕಾರಣ ನಮ್ಗೆ ಯಾವಾಗ ಬಿಡುವು ಉಂಟು ಆಗ ಬರಿಬಹುದು. ಮತ್ತೆ ಬೇರೆಯವರ ಬರಹಗಳನ್ನು ಓದ್ಬೋದು, ನಾವು ಯಾವಾಗ ಎಲ್ಲಿ ಹೋದ್ರು ಮೊಬೈಲಲ್ಲಿ ಇಟ್ಕೊಂಡು ಓದ್ಬೋದು. ವೆರಿ ಗುಡ್. ಹಾಗೆ ಅದು ಸ್ವಲ್ಪ ನನ್ನನ್ನು ಬೆಳೆಸಿತು ಅಂತ ನಾನು ಹೇಳ್ತೇನೆ. ಖಂಡಿತ ಖಂಡಿತ. ಈ ಸಾಮಾಜಿಕ ಜಾಲತಾಣವನ್ನು ನಾವು ಹೇಗೆ ಬಳಸ್ತೇವೆ ಅದರ ಮೇಲೆ ನಮ್ಮ ಬದುಕು ರೂಪಿತಗೊಳ್ತದೆ ಅಂತ ನಾನು ಕೂಡ ನಂಬುತ್ತೇನೆ. ಎನಿವೆ ಮೇಡಮ್, ನಿಮ್ಮ ಈ ಕಥಾ ಸಂಕಲನದ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಲೇಖಕಿಗೆ ಅವ್ರು ಬರಿಬೇಕು ಅಂತಂದರೆ ಸಾಕಷ್ಟು ಓದ್ಕೊಂಡಿರಬೇಕು, ಇಲ್ದಿದ್ರೆ ಬರವಣಿಗೆ ಸಾಧ್ಯನೇ ಇಲ್ಲ. ಅದು ನಿಮ್ಮ ಓದಿನ ಬಗ್ಗೆ ಒಂದು ನಿಮಿಷದಲ್ಲಿ ಹೇಳಿ, ನಂತರ ನಾವು ಇದಕ್ಕೆ ಬರುವ. ಅಂದರೆ ನಾನು ಓದು ಅಂದರೆ ಕೆಲವು ಸಿಕ್ಕಿದ ಕೃತಿಗಳನ್ನು ಓದಿದ್ದೇನೆ, ಅಂದರೆ ದೊಡ್ಡ ದೊಡ್ಡ ಸಾಹಿತಿಗಳದ್ದು ಕೆಲವು ಓದಿದ್ದೇನೆ. ಈಗ ಏನು ಮಾಡ್ತೇನೆ, ಕೆಲವೊಂದು ವಿಮರ್ಶೆಗಳು ಬರ್ತದೆ, ವಿಮರ್ಶೆ ಬರೀಲಿಕ್ಕೆ ಬರ್ತದೆ. ಆಗ ನಾನು ಯಾವುದೊಂದು ಕೃತಿಯನ್ನು ಓದಿ ನಾನು ವಿಮರ್ಶೆ ಬರೀಲೇಬೇಕು ಅಂತ. ಹಾಗೆ ನಾನು ಈಗೀಗ ಸ್ವಲ್ಪ ಅಂದರೆ ಟೈಮ್ ಇಲ್ಲದಿದ್ದರೂ ಬಿಡುಗಡೆ ಅಂದರೆ ಸಮಯ ಮಾಡಿಕೊಂಡು ನಾನು ಅದನ್ನು ಓದ್ತಾ ಇದ್ದೇನೆ. ಕೆಲವು ಕೃತಿಗಳನ್ನು ಓದಿ ಅದರ ವಿಮರ್ಶೆಯನ್ನು ಬರಿತಾ ಇದ್ದೇನೆ. ಮತ್ತು ಹೆಚ್ಚು ಅಂತ ನಾನು ದೊಡ್ಡ ದೊಡ್ಡ ಸಾಹಿತಿಗಳ ಕೃತಿಗಳನ್ನು ನಾನು ಓದಲಿಲ್ಲ. ಹಾಗೆ ನನಗೆ ಎಷ್ಟು ಅನುಭವ ಉಂಟು ಓದಿದ್ದ ಆ ಅನುಭವದಲ್ಲಿ ನಾನು ಬರಿತೇನೆ. ಮತ್ತು ನನ್ನ ಕೆಲವು ಲೈಫ್ ಎಕ್ಸ್ಪೀರಿಯನ್ಸ್ ಇರ್ತದೆ, ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆದಂತಹ ಘಟನೆಗಳಿರ್ತವೆ, ಅದನ್ನೇ ತೆಗೆದುಕೊಂಡು ನಾನು ನನ್ನ ಮನಸ್ಸಿಗೆ ಹೀಗೆ ಬರಿಬೋದು ಅಂತ ಒಂದು ಫೀಲಿಂಗ್ ಬಂದಾಗ ಅದನ್ನು ನಾನು ಬರಿತೇನೆ. ಕತೆಗಳಲ್ಲಿ ಹಾಗೆ ನನ್ನ ಈ ನಿಲುಕದ ನಕ್ಷತ್ರದಲ್ಲಿ 28 ಕತೆಗಳಿವೆ. ಆ ಕತೆಗಳೆಲ್ಲ ನನ್ನ ಗೆಳೆಯರು, ನನ್ನ ಸಮಾಜ, ನನ್ನ ಸುತ್ತಮುತ್ತಲೂ ನಡೆದಂತಹ ಸಾಮಾಜಿಕ ಒಂದು ಜನರ ಕಷ್ಟ ಸುಖಗಳು ಇರ್ಬೋದು, ತುಡಿತ ಮಿಡಿತಗಳು ಇರ್ಬೋದು, ಅದರಿಂದ ಪ್ರೇರೇಪಿತವಾಗಿ ಬರೆದಂತಹ ಕತೆಗಳು. ಅದು ಒಂದು ಏನಂದರೆ ಆರ್ಟಿಫಿಷಿಯಲ್ ಆಗಿ ಬಂದದ್ದಲ್ಲ, ನ್ಯಾಚುರಲ್ ಆಗಿ. ಅಂದರೆ ಘಟನೆಗಳನ್ನು ನೋಡಿದಾಗ ಇದನ್ನು ಹೀಗೆ ಬರಿಬಹುದು ಅಂತ ನನಗೆ ಮನಸ್ಸಿಗೆ ಬಂದಾಗ ಬರೆದಂತಹ ಕತೆಗಳದು. ಆಗಲಿ ಮೇಡಮ್, ಈಗ ಬರುವ ನಿಮ್ಮ ನಿಲುಕದ ನಕ್ಷತ್ರಕ್ಕೆ, ನಕ್ಷತ್ರ ಒಂಥರ ನಿಲ್ಕಲ್ಲ ಅಲ್ವಾ, ಆದರೂ ಏನೋ ಒಂದು ಪ್ರಯತ್ನ ನಡೀತಾ ಇರ್ತದೆ. ಚೆನ್ನಾಗಿದೆ. ನಿಮ್ಮ ಬೆನ್ನುಡಿಯನ್ನು ಇವರು ಮಾಲತಿ ವಸಂತರಾಜ್ ಅವರು ಬರೆದಿರೋದನ್ನು ನಿಮ್ಮ ಬಗ್ಗೆ ನಾನು ಓದ್ತಾ ಇದ್ದೆ. ಬನ್ನಿ ಇದಕ್ಕೆ ಬರುವ. ಈಗ ಇದು ಏನು ಕಥಾ, ಈ ಪುಸ್ತಕ ಏನು, ಇಲ್ಲಿ 28 ಕಥಾ ಸಂಕಲನಗಳಿವೆ. ಈ ಪುಸ್ತಕದ ಬಗ್ಗೆ ನಿಮ್ಮ ಮಾತುಗಳಲ್ಲಿ ಸ್ಟಾರ್ಟ್ ಮಾಡಿ. ಇದರಲ್ಲಿ ನಿಲುಕದ ನಕ್ಷತ್ರ ಅಂದರೆ ನಾನು ಇದಕ್ಕೆ ಯಾಕೆ, ಇದು ಒಂದು ಕಥೆಯ ಶೀರ್ಷಿಕೆ. ಇದರಲ್ಲಿ ಇರುವ 28 ಕಥೆಗಳಲ್ಲಿ ನಿಲುಕದ ನಕ್ಷತ್ರ ಒಂದು ಹೇಳುದಂದ್ರೆ, ಇದಕ್ಕೆ ಯಾಕೆ ನಾನು ಅದೇ ಶೀರ್ಷಿಕೆಯನ್ನು ಆರಿಸಿಕೊಂಡೆ ಅಂದರೆ, ಇದು ಮೊದಲ ಕಥಾ ಸಂಕಲನ ನಿಮ್ದು ಇದರಲ್ಲಿ? ಹೌದು, ಕಥಾ ಸಂಕಲನ ಮೊದಲನೇದು. ನಿಲುಕದ ನಕ್ಷತ್ರ ಅಂದರೆ ನನಗೆ ಇನ್ನೂ ಈ ಸಾಹಿತ್ಯದ ಬರವಣಿಗೆ ಪ್ರಬುದ್ಧತೆ ಇನ್ನೂ ನನಗೆ ನಿಲುಕಲಿಲ್ಲ. ಇದು ಸಾಹಿತ್ಯ ಎನ್ನುವಂಥದ್ದು, ಸಾಹಿತ್ಯದಲ್ಲಿ ಪ್ರಬುದ್ಧತೆ ಎನ್ನುವಂಥದ್ದು ಎಷ್ಟು ಬರೆದಷ್ಟು ಓದಿದಷ್ಟು ನಾವು ಉಂಟು. ಅದು ಏನು ತುಂಬಿದ ಕೊಡ ಅಲ್ಲ, ಅದು ಮತ್ತೂ ಉಂಟು. ಹಾಗಾಗಿ ಈ ಸಾಹಿತ್ಯದ ಪ್ರಕಾರಗಳಿರ್ಬೋದು ಅಥವಾ ಒಂದು ಸಾಹಿತ್ಯ ಎನ್ನುವಂಥದ್ದು ನಮಗೆ ನಿಲುಕದ ನಕ್ಷತ್ರವೇ ಆಗಿರ್ತದೆ ಯಾವತ್ತು. ಅದು ನಾವು ಎಷ್ಟು ಓದಿದ್ರು, ಎಷ್ಟು ತಿಳ್ಕೊಂಡ್ರು, ಎಷ್ಟು ಬರೆದ್ರೂ ಅದು ಮುಗೀತಂತ ಹೇಳಿ ಇರೋದಿಲ್ಲ. ಅದು ಒಂದು ಕಾರಣ ನಾನು ಕೊಟ್ಟದ್ದು. ಇನ್ನೊಂದು, ಅದರಲ್ಲಿ ಕಥೆಯ ಒಂದು ಶೀರ್ಷಿಕೆ. ಈಗ ಸಾಧಾರಣವಾಗಿ ಒಂದು ಗಂಡಿಗೆ ಒಂದು ಹೆಣ್ಣಿನ ಆಯ್ಕೆ, ಅದರಲ್ಲಿ ನಿಜವಾಗಿ ನಾನು ನೋಡಿದಂತಹ, ಅಂದರೆ ಸಾಧಾರಣ ನಮ್ಮ ಸುತ್ತಮುತ್ತಲು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೋಡಿದಾಗ ಈ ಒಂದು ಹುಡುಗನ, ಆ ಮದುವೆಯಾಗಲಿಕ್ಕಿರುವಂಥ ಹುಡುಗನ ಮನಸ್ಥಿತಿ ಹೇಗಿರ್ತದೆ, ಅವನ ಅಮ್ಮನ ಮನಸ್ಥಿತಿ ಹೇಗಿರ್ತದೆ, ಅದನ್ನು ಅರ್ಥೈಸುವಂತಹ ಹುಡುಗಿ ಸಿಕ್ಕದಾಗ, ಅಂದರೆ ಅವಳಿಗೆ ಜೊತೆಗಾರಳಿಗೆ ಹೆಂಡತಿ ಕರೆಕ್ಟ್ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗದಂತಹ ಹುಡುಗಿ ಸಿಗದಾಗ ಆ ಮನಸ್ಸಿನ ತಳಮಳ, ತಾಯಿದ್ದು ಮಗಂದು
ಆ ಮನಸ್ಸಿನ ತಳಮಳ ಆ ಕಥೆಯಲ್ಲಿ ವ್ಯಕ್ತವಾಗಿದೆ. ಅವನು ಏನು ಮಾಡ್ತಾನಂದರೆ ತಂದೆ ಇರುವುದಿಲ್ಲ ಆ ಕಥೆಯಲ್ಲಿ. ಅವನಿಗೆ ತಾಯಿ ಟೀಚರ್ ಆಗಿರ್ತಾಳೆ. ಮಗನನ್ನು ಒಂದು ಒಳ್ಳೆ ದಾರಿಯಲ್ಲಿ ಕಳಿಸಬೇಕು, ಮಗ ಖುಷಿ ಖುಷಿಯಾಗಿ ಇರಬೇಕೆನ್ನುವಂಥ ಅವಳ ಆಸೆ. ಹಾಗೆ ಅವ್ರು ರಿಟೈರ್ಡ್ ಆಗೋ ಮೊದಲು ಅವಳಿಗೆ ಮಗನಿಗೆ ಒಂದು ಮದುವೆ ಮಾಡಬೇಕು, ಮಗ ಒಬ್ಬಂಟಿ ಆಗಬಾರ್ದು ಎನ್ನುವಂಥ ಒಂದು ಏನು ತುಡಿತಾ ಇರ್ತದೆ ಅವಳದು. ಹಾಗೆ ಮಗನಿಗೆ ಹುಡುಗಿ ಹುಡುಕ್ಲಿಕ್ಕೆ ನೋಡ್ತಾಳೆ. ಅವಳು ತುಂಬ ಪ್ರಯತ್ನ ಮಾಡ್ತಾಳೆ. ಅವನು ಒಂದು ಹುಡುಗಿಯನ್ನು ಸೆಟ್ ಮಾಡ್ತಾನೆ. ಹೀಗೆ ಟೀಚರ್ ಸರ್ಕಲಲ್ಲೇ ಅವನು ಸೆಟ್ ಮಾಡ್ತಾನೆ. ಕೊನೆಗೆ ಅದು ತಪ್ತದೆ. ಮತ್ತೆ ಒಂದು ಹುಡುಗಿ, ಬಡ ಮನೆತನದ ಒಂದು ಹುಡುಗಿಯನ್ನು ಮದುವೆ ಆಗ್ತಾನೆ. ಅವನು ಏನೆನಿಸ್ತಾನೆ, ತನ್ನ ತಾಯಿಯನ್ನು ನಾನು ಚಂದ ನೋಡ್ಕೊಳ್ಬೇಕು. ಯಾಕಂದರೆ ನನ್ನನ್ನು ಇಷ್ಟು ಬೆಳೆಸಿದವಳೇ ನನ್ನ ತಾಯಿ. ತಂದೆ ಇಲ್ಲದಾಗ ತಂದೆಯೂ ಅವಳೇ ಆಗಿ ತಾಯಿಯೂ ಅವಳೇ ಆಗಿ ನನ್ನನ್ನು ಬೆಳೆಸಿದ್ದಾಳೆ. ಹಾಗಾಗಿ ನಾನು ಕೊನೆಯ ತನಕ ತಾಯಿಯನ್ನು ಚಂದದಲ್ಲಿ ನೋಡ್ಕೋಬೇಕು, ಅಂತಹ ಒಂದು ಹುಡುಗಿಯನ್ನು ಕೂಡ ನಾನು ಮದುವೆ ಆಗಬೇಕು ಎನ್ನುವಂಥ ಅವನ ಕನಸಿರ್ತದೆ. ಆದರೆ ಮತ್ತೇನಾಗ್ತದೆ, ಬಡತನದಲ್ಲಿ ಬೆಳೆದಂಥ ಹುಡುಗಿಯನ್ನು ಮದುವೆ ಆದರೂ ಕೂಡ ಅವಳು ಅರ್ಥ ಮಾಡ್ಕೊಳ್ಳೋದಿಲ್ಲ ಇವನ ಮನಸ್ಸನ್ನು. ಮತ್ತು ಅವಳು ಬೇರೆ ಆಟ ಆಡಿ ಇವನ ಆಸ್ತಿಯನ್ನೆಲ್ಲ ತನ್ನದಾಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಆಗ ಅವನು ಸಹಿಸ್ತಾನೆ. ಯಾರಿಗೋಸ್ಕರ ಸಹಿಸ್ತಾನೆ? ತನ್ನ ಅಮ್ಮನಿಗೋಸ್ಕರ ಸಹಿಸ್ತಾನೆ. ಅಮ್ಮ ಕೂಡ ಏನು ಮಾಡ್ತಾಳೆ, ಮಗನಿಗೋಸ್ಕರ ಸಹಿಸ್ತಾಳೆ ಎಲ್ಲವನ್ನು. ಹೀಗೆ ಆಗುವಾಗ ಮತ್ತೆ ವಿಷಯ ಗೊತ್ತಾಗಿ ಒಬ್ರಿಗೊಬ್ರು ಹೇಳಲಿಕ್ಕಾಗದೆ ಆ ತಾಯಿ ಅದೇ ಚಿಂತೆಯಲ್ಲಿ ಮರಣ ಹೊಂದ್ತಾಳೆ. ಇವನಿಗೆ ಬೇಸರ ಆಗ್ತದೆ, ತನ್ನ ತಾಯಿಯನ್ನು ನಾನು ಎನಿಸಿದಾಗೆ ನೋಡ್ಲಿಕ್ಕೆ ಆಗಲಿಲ್ಲ ಅಂತ. ಮತ್ತೆ ಅವನು ಏನು ಮಾಡ್ತಾನೆ, ಅವರ ಆಟವನ್ನೆಲ್ಲ ಬಯಲುಗೆಳೆಯುವಾಗ ಅವಳು ಡೈವರ್ಸ್ ಕೊಡ್ತಾಳೆ. ಹಾಗೆ ಅಲ್ಲಿಗೆ ಕತೆ. ಅಂದರೆ ಅವನು ಏನೋ ಒಂದು ದಿನ ಹೀಗೆ ಒಬ್ಬಂಟಿಯಾಗಿ ಅವನ ಮನಸ್ಸೇನು ಇದೆಲ್ಲ ಆದ ನಂತರ ಆಧ್ಯಾತ್ಮದ ಕಡೆ ತಿರುಗ್ತದೆ ಅವನ ಮನಸ್ಸು ಎಲ್ಲವೂ ಜಿಗುಪ್ಸೆ ಬಂದಾಗ. ಹಾಗೆ ಒಂದು ದಿನ ಹೀಗೆ ಚಿಂತೆಯಲ್ಲಿ ಮಲಗಿಕೊಂಡಿರುವಾಗ ಅವನಿಗೆ ಅನಿಸ್ತದೆ, ಚಿಕ್ಕಂದಿನಲ್ಲಿ ನಾನು ಸಣ್ಣ ಮಗು ಇರುವಾಗ ನನಗೆ ನಕ್ಷತ್ರ ಬೇಕು ಅಂತ ಹೇಳುವಾಗ ಅಮ್ಮ ಹೇಳ್ತಾ ಇದ್ಲು ನಿಲುಕದ ನಕ್ಷತ್ರ ಅಂತ. ಇವತ್ತು ಅಮ್ಮ ಇಲ್ಲ, ನಂದು ನಿಲುಕದ ಅಂದರೆ ನಕ್ಷತ್ರವನ್ನು ತರ್ಲಿಕ್ಕೆ ಹೋಗಿದ್ದಾಳೆ, ಒಂದಿನ ಬರ್ತಾಳೆ ಅಂತ ಕನವರಿಸ್ತಾ ಅಲ್ಲೇ ನಿದ್ರೆ ಹೋಗ್ತಾನೆ. ಇದು ಈ ಕಥೆಯ ಸಾರಾಂಶ. ವೆರಿ ಗುಡ್ ಮೇಡಮ್. ಒಟ್ಟು 28 ಕಥೆಗಳು ನಾನು ಹೇಳ್ದಂಗೆ. ಓಕೆ, ಈಗ ಇದರಲ್ಲಿ ಒಂದು ಕಥಾ ಸಂಕಲನದ ಹೆಸರನ್ನೇ ಪುಸ್ತಕಕ್ಕೆ ಇವರು ಶೀರ್ಷಿಕೆಯಾಗಿ ಇಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿ ನೀವು ಬೇರೆ ನೋಡಿದರೆ ಆಪದ್ ಬಾಂಧವ, ಆಗಂತುಕ, ತಂಗಿಯ ಪ್ರೀತಿ, ಸಹನೆ ಅಂತ ಒಂದಿದೆ, ಮಧುರ ಬಾಂಧವ್ಯ, ಸಜ್ಜನ ಸಹವಾಸ, ಕನಸಿನ ಹುಡುಗಿ, ಅಸಹಾಯಕತೆ, ಅಹಂಕಾರ, ವಿದಾಯ, ಭಾಗ್ಯಲಕ್ಷ್ಮಿ, ಪ್ರೀತಿಯ ಬಲೆ, ಪ್ರೇಮ ಪಲ್ಲವಿ, ಈ ಥರದ ಹೆಸರುಗಳು ಈ ಕಥಾ ಸಂಕಲನದ್ದು. ವೀಕ್ಷಕರೇ, ನಿಲುಕದ ನಕ್ಷತ್ರ, ಇದನ್ನು ನೀವು ಖರೀದಿಸ್ಬೋದು ಪುಸ್ತಕ ಮನೆಯಲ್ಲಿ. ಕಾರ್ಕಳದ ಪುಸ್ತಕ ಮನೆಯಲ್ಲಿ ನಿಮಗೆ ಈ ಪುಸ್ತಕ ಸಿಗುತ್ತೆ, ಅಥವಾ ಮೂಡುಬಿದ್ರೆಯಲ್ಲಿರುವಂಥ ಪುಸ್ತಕ ಮನೆಯಲ್ಲಿ ಈ ಪುಸ್ತಕ ಸಿಗುತ್ತೆ. ಮೇಡಮ್, ಇಷ್ಟು ಸಾಕು ಅಂತ ಅನಿಸುತ್ತೆ. ನಿಮಗೆ ಶುಭಾಶಯ. 1 ಅಲ್ಲ 6 ಆಗಿದೆ, 6 10 ಆಗಲಿ ಅಂತ ನಾವು ಹಾರೈಸ್ತೇವೆ. ಧನ್ಯವಾದಗಳು ಸರ್. ಈ ಒಂದು ಕಥಾ ಸಂಕಲನವನ್ನು ನನಗೆ ಲೋಕಾರ್ಪಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಈ ಕ್ರಿಯೇಟಿವ್ ಪುಸ್ತಕ ಮನೆ ಪ್ರಕಾಶನಕ್ಕೆ ಹಾಗೂ ಅಶ್ವಥ್ ಸರ್ಗೆ, ಹಾಗೆ ಅನುಬೆಳ್ಳೆ ಸರ್ಗೆ ಹಾಗೂ ನರೇಶ್ ಸರಿಗೆ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕ್ರಿಯೇಟಿವ್ ಪುಸ್ತಕ ಮನೆಯಿಂದ ಇನ್ನಷ್ಟು ಕೃತಿಗಳು ಹೊರಗೆ ಬರಲಿ, ನಮ್ಮಂತಹ ಉದಯೋನ್ಮುಖ ಬರಹಗಾರರಿಗೆ ಮತ್ತಷ್ಟು ಅವಕಾಶಗಳು ಸಿಗಲಿ ಎನ್ನುವಂತಹ ಶುಭ ಹಾರೈಕೆಗಳನ್ನು ನಾನು ಇವತ್ತು ಹಾರೈಸ್ತಾ ಇದ್ದೀನಿ. ವೆರಿ ನೈಸ್. ವೀಕ್ಷಕರೇ, ಈ ಪುಸ್ತಕವನ್ನು ನೀವು ಆನ್ಲೈನ್ ಮೂಲಕನೂ ಖರೀದಿ ಮಾಡ್ಬೋದು. www.pustakmane.comಗೆ ಲಾಗಿನ್ ಆದರೆ ಈ ಪುಸ್ತಕವನ್ನು ನೀವು ಆರ್ಡರ್ ಮಾಡಿದರೆ ನೇರವಾಗಿ ನಿಮ್ಮ ಮನೆಗೆ ಬಂದು ತಲುಪುತ್ತೆ. ಮೇಡಮ್, ನಿಮ್ಮ ಬರವಣಿಗೆ ಪ್ರಯಾಣ ಹೀಗೆ ಮುಂದುವರಿಲಿ ಅಂತ ಹಾರೈಸ್ತೇನೆ. ಮತ್ತೊಮ್ಮೆ ನಮಸ್ಕಾರ.